ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮಗ ಬೆಳಗಿನ ಬಂದಂತ ಒಂದು ಬ್ರೇಕಿಂಗ್ ಅಪ್ಡೇಟು. ಯಾರು ಕೂಡ ಅನ್ಕೊಂಡಿಲ್ಲ ಈ ತರ ಒಂದು ಅಪ್ಡೇಟು ಬರುತ್ತೆ ಅಂತ. ನ್ಯೂಜಿಲೆಂಡ್ ಕ್ರಿಕೆಟ್ಗೆ ದ ಡಿಕ್ಲೈನ್ ಆಫ್ ನ್ಯೂಜಿಲೆಂಡ್ ಕ್ರಿಕೆಟ್ ಆಸ್ ಸ್ಟಾರ್ಟೆಡ್ ಅಂತ ಅನ್ನಿಸ್ತಾ ಇದೆ. ಮುಂಚೆನೇ ಸ್ಟಾರ್ಟ್ ಆಗಿತ್ತು, ಬಟ್ ಇವಾಗ ಇನ್ನ ಸ್ಟಾರ್ಟ್ ಆಗಿದೆ. ಈ ವರ್ಲ್ಡ್ ಕಪ್ ಅಲ್ಲಿ ಅವರು ಗ್ರೂಪ್ ಸ್ಟೇಜಲ್ಲಿ ಎಕ್ಸಿಟ್ ಆಗ್ತಾ ಇದ್ದಂಗೆ ಈ ಕಡೆ ಕೇನ್ ವಿಲಿಯಮ್ಸನ್ ಅವರು ಒಂದು ಅಪ್ಡೇಟ್ನ ಮಾಡಿದ್ದಾರೆ. ಕೇನ್ ವಿಲಿಯಮ್ಸನ್ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ಈಚೆಗಡೆ ಬಂದಿದ್ದಾರೆ. ಇವಾಗ ಯಾರು ಕೂಡ ಅನ್ಕೊಂಡಿರಲಿಲ್ಲ ಕೇನ್ ವಿಲಿಯಮ್ಸನ್ ಅವರು ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆ ಬರ್ತಾರೆ ಅಂತ. ಸುಮಾರು ಜನ ಬಂದರು ನ್ಯೂಜಿಲೆಂಡ್ ಪ್ಲೇಯರ್ಸ್ಗಳು. ಸೆಂಟ್ರಲ್ ಕಾಂಟ್ರಾಕ್ಟಿಂದ ನಾವು ಇರಲ್ಲ, ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ನಮಗೆ ಅಷ್ಟೊಂದೇನು ರೆವಿನ್ಯೂ ಇಲ್ಲ, ಇದರಲ್ಲಿ ನಾವು ಇಲ್ಲಿ ಬಯಲಾಟ್ರಲ್ ಸೀರೀಸ್ ಆಡೋದಿಲ್ಲ, ನಾವು ಹೋಗ್ಬಿಟ್ಟು ಅಲ್ಲೆಲ್ಲ ಫ್ರಾಂಚೈಸಿ ಕ್ರಿಕೆಟ್ನ ಆಡ್ಕೊತೀವಿ, ಲೀಗ್ಗಳನ್ನ ಆಡ್ಕೊಂತೀವಿ ನಾವು ಅಂತ ಸುಮಾರು ಜನ ಡಿಸೈಡ್ ಮಾಡ್ಬಿಟ್ಟು ಈಚೆಗಡೆ ಬಂದಿದ್ರಲ್ಲ. ಟ್ರೆಂಟ್ ಬೋಲ್ಟ್ ಕೂಡ ಒಬ್ಬರು, ಸುಮಾರು ಜನ ಬಂದಿರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಡಿಕ್ಲೈನು ಸ್ಟಾರ್ಟ್ ಆಗಿದೆ ನ್ಯೂಜಿಲೆಂಡ್ ಕ್ರಿಕೆಟ್. ಇವಾಗ ಬಯಲಾಟ್ರಲ್ ಸೀರೀಸ್ಗಳೆಲ್ಲ ಏನು ಬರುತ್ತೆ, ಸೊ ಈ ಸೀರೀಸ್ಗಳಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ ಈ ಪ್ಲೇಯರ್ಸ್ಗಳು. ಟ್ರೆಂಟ್ ಬೋಲ್ಟ್ ಹೇಳ್ಬಿಟ್ಟಿದ್ದಾರೆ, ನಂದು ಲಾಸ್ಟ್ ವರ್ಲ್ಡ್ ಕಪ್ ನಾನು ಆಲ್ರೆಡಿ ಆಡ್ಬಿಟ್ಟಿದ್ದೀನಿ ಗುರು ಅಂತ, ನೆಕ್ಸ್ಟ್ ವರ್ಲ್ಡ್ ಕಪ್ ನಾನು ಆಡೋದಿಲ್ಲ ಅಂತ ಹೇಳಿದರೆ. ಸೊ ಅವರು ಜಸ್ಟ್ ಫ್ರಾಂಚೈಸಿ ಕ್ರಿಕೆಟ್ ಮೇಲೆ, ಲೀಗ್ಗಳ ಮೇಲೆ ಎಲ್ಲಿ ಜಾಸ್ತಿ ರೆವೆನ್ಯೂ ಬರುತ್ತೋ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಇದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಜೊತೆಗೆ ಲೋಕಿ ಫರ್ಗ್ಯೂಸನ್ ವಿಚಾರದಲ್ಲೂ ಅಷ್ಟೇ. ಸೊ ಅವರು ಕೂಡ ಈಚೆ ಕಡೆ ಉಳ್ಕೊಳ್ತಾ ಇದ್ದಾರೆ, ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆ ಕಡೆ ಉಳ್ಕೊಳ್ತಾ ಇದ್ದಾರೆ. ಸೊ ಸುಮಾರು ಜನ ಉಳ್ಕೊಳ್ತಾ ಇದ್ದಾರೆ. ಇವಾಗ ನ್ಯೂಜಿಲೆಂಡ್ ಕ್ರಿಕೆಟ್ ಏನು ಮಾಡಬೇಕು ಅಂತಂದರೆ ಯಂಗ್ಸ್ಟರ್ಸ್ಗಳನ್ನ ಗುಡೆ ಹಾಕೊಬೇಕು. ಯಂಗ್ಸ್ಟರ್ಸ್ಗಳನ್ನ ಗುಡೆ ಹಾಕೊಂಡು ತಿರ್ಗಾ ಗ್ರೂಮ್ ಮಾಡಿಕೊಂಡು ತಿರ್ಗಾ ಒಂದು ಹೊಸ ಟೀಮ್ನ ಬಿಲ್ಡ್ ಮಾಡಬೇಕು. ಸೊ ನ್ಯೂಜಿಲೆಂಡ್ ಕ್ರಿಕೆಟಿಗೆ ಸಿಕ್ಕಾಪಟ್ಟೆ ಒಂಥರ ಹಾರ್ಡ್ ಫೇಸ್ ಇದು. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗೋರು ಈ ಥರ ಒಂದು ಇದಿತ್ತು ಅಂತಾರೆ. ಯಾಕಂದರೆ ರೆವೆನ್ಯೂ ಇಲ್ಲ ಬೇಸಿಕಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ಕ್ರಿಕೆಟಲ್ಲಿ. ಸೊ ಅದಕ್ಕೋಸ್ಕರ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಕಡಿಮೆ ಸ್ಯಾಲ್ರಿನೇ ಕೊಡೋದು ಇರೋವಂಥವ್ರಿಗೆ. ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳ ಥರ 7 ಕೋಟಿ 10 ಕೋಟಿ ಅಷ್ಟೊಂದೆಲ್ಲ ಕೊಡೋದಕ್ಕಂತೂ ಖಂಡಿತ ಆಗೋದಿಲ್ಲ. ಅಷ್ಟು ಕೊಟ್ಟರು ಕೂಡ ಈ ಪ್ಲೇಯರ್ಸ್ಗಳಿಗೆ ಕಡಿಮೆ ಅಂತಲೇ ಕಾಣ್ತಿದೆ. ಯಾಕಂದರೆ ಓವರ್ಸೀಸ್ಗೆ ಬಂತು ಅಂದರೆ ಫ್ರಾಂಚೈಸ್ ಕ್ರಿಕೆಟ್ನ ಆಡೋದಕ್ಕೆ ಅಂತ ಸೊ ಬೇಜಾನ್ ಸಿಗುತ್ತೆ ಇವರಿಗೆ, ಲೂಟ್ ಸಿಗುತ್ತೆ. ಅಲ್ಲಿ ಏನಕ್ಕೆ ಸುಮ್ಮನೆ ಕಷ್ಟಪಡಬೇಕು, ಬಯಲಾಟ್ರಲ್ ಸೀರೀಸ್ಗಳನ್ನ ಆಡ್ಕೊಂಡು ಅಂತ ಸುಮಾರು ಜನ ಪ್ಲೇಯರ್ಸ್ಗಳಿಗೆ ಬಂದಿದೆ ಆಲ್ರೆಡಿ ತಲೆಗೆ. ಅದಕ್ಕೋಸ್ಕರ ಅವ್ರು ಈ ಥರ ಮೂವ್ಗಳನ್ನ ಮಾಡಿದ್ರೆ ಸುಮ್ಮನೆ. ಟ್ರೆಂಟ್ ಬೋಲ್ಟ್ ಅವ್ರನ್ನೇ ತಗೊಳ್ಳಿ. ಸೊ ಆಲ್ರೆಡಿ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆಗಡೆ ಉಳ್ಕೊಂಡಿದ್ರು, ಬಟ್ ವರ್ಲ್ಡ್ ಕಪ್ನ ಆಡಿದ್ರು. ಸೊ ನಾನು ಆಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅಷ್ಟೇ. ಇವಾಗ ಕೇನ್ ವಿಲಿಯಮ್ಸನ್ ಕೂಡ ಅದನ್ನೇ ಹೇಳ್ತಿರೋದು. ಬಯಲಾಟ್ರಲ್ ಸೀರೀಸ್ಗಳೆಲ್ಲ ಏನು ಬರುತ್ತೆ, ಸೊ ಅವರು ಸಮ್ಮರ್ಗೆ ಅವೈಲೇಬಲ್ ಇರೋದಿಲ್ವಂತೆ, ನ್ಯೂಜಿಲೆಂಡ್ ಸಮ್ಮರ್ಗೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಈ ಸಮ್ಮರ್ಗೆ ಅವೈಲೇಬಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸೆಂಟ್ರಲ್ ಕಾಂಟ್ರಾಕ್ಟ್ನಿಂದ ಈಚೆಗಡೆ ಉಳ್ಕೊಂಡಿದ್ದಾರೆ. ಸೊ ಅವರು ಬಯಲಾಟ್ರಲ್ ಸೀರೀಸ್ಗಳು ಅದು ಇದು ಏನು ಬರ್ತದೆ ವೈಟ್ ಬಾಲ್ ಫಾರ್ಮ್ಯಾಟಲ್ಲಿ, ಅದನ್ನು ಇನ್ನು ಮುಂದೆ ಆಡೋದು ಸಿಕ್ಕಾಪಟ್ಟೆ ರೇರು. ಆಡೋದೇ ಇಲ್ಲ ಅಂತಲ್ಲ, ಆಡೋದು ಸಿಕ್ಕಾಪಟ್ಟೆ ರೇರು. ಆ್ಯಂಡ್ ಇವ್ರು ಹೇಳಿಲ್ಲ ನಾನು ನೆಕ್ಸ್ಟ್ ವರ್ಲ್ಡ್ ಕಪ್ ಆಡೋದಿಲ್ಲ ಅಂತ. ಕೇನ್ ವಿಲಿಯಮ್ಸನ್ ಅವರು T20 ವರ್ಲ್ಡ್ ಕಪ್ ಆಗಿರಲಿ, ODI ವರ್ಲ್ಡ್ ಕಪ್ ಆಗಿರಲಿ, ಕೇನ್ ವಿಲಿಯಮ್ಸನ್ ಅವ್ರೇನು ಹೇಳಿಲ್ಲ ನಾನು ವರ್ಲ್ಡ್ ಕಪ್ ಆಡೋದಿಲ್ಲ ಅಂತ. ಬಟ್ ಟ್ರೆಂಟ್ ಬೋಲ್ಟ್ ಅವ್ರು ಹೇಳ್ಬಿಟ್ಟಿದ್ರು ಆಲ್ರೆಡಿ ನಾನು ವರ್ಲ್ಡ್ ಕಪ್ನ ಆಡೋದಿಲ್ಲ ಅಂತ. ಸೊ ಇಲ್ಲಿ ಕೇನ್ ವಿಲಿಯಮ್ಸನಿಗೆ ಏನು ಗುರು ಆಲ್ ಆಫ್ ಎ ಸಡನ್ ಈ ಥರ ಡಿಸಿಷನ್ ಮಾಡಿಬಿಟ್ರು, ಇಲ್ಲಿ ಕ್ಯಾಪ್ಟನ್ ಈ ಥರ ಮೂನ ಮಾಡಿಬಿಡ್ತು ಅಂತಂದರೆ ಏನು ಕತೆ ಇದು ಅಂತ ಕೇಳ್ಬೋದು ನೀವು. ಹೌದು, ಕ್ಯಾಪ್ಟನ್ಸಿಯಿಂದ ಕೂಡ ಅವರು ಸ್ಟೆಪ್ ಡೌನ್ ಆಗ್ತಾರಂತೆ. ವೈಟ್ ಬಾಲ್ ಕ್ಯಾಪ್ಟನ್ಸಿಯಿಂದ ಕೂಡ ಅವರು ಸ್ಟೆಪ್ ಡೌನ್ ಆಗ್ತಾರಂತೆ ಅಪ್ಡೇಟ್ ಬಂದಿದೆ. ಇವಾಗ ODIಗಾಗಿರಲಿ T20ಗಾಗಿರಲಿ ಅವರು ಕ್ಯಾಪ್ಟನ್ ಆಗಿರೋದಿಲ್ಲ. ನ್ಯೂಜಿಲೆಂಡ್ ಹೊಸ ಕ್ಯಾಪ್ಟನ್ನ ಹುಡುಕ್ಬಿಟ್ಟು ಇವಾಗ ಒಂಥರ ಪರ್ಮನೆಂಟ್ ಕ್ಯಾಪ್ಟನ್ನ, ಲಾಂಗ್ ರನ್ನಲ್ಲಿ ಇರೋವಂಥ ಕ್ಯಾಪ್ಟನ್ನ ಡಿಸೈಡ್ ಮಾಡಬೇಕು. ವೈಟ್ ಬಾಲ್ ಫಾರ್ಮೇಟಿಗೆ, ರೆಡ್ ಬಾಲ್ ಫಾರ್ಮೇಟಿಗೆ ಇರ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಇರೋವಂಥ ಮ್ಯಾಚ್ಗಳೆಲ್ಲ ಏನಿದೆ ಅಂದರೆ ಟೆಸ್ಟ್ ಮ್ಯಾಚ್ಗಳು, ಸೊ ಅದಕ್ಕೆಲ್ಲ ಅವೈಲೇಬಲ್ ಇರ್ತಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಬಟ್ ಕೇನ್ ವಿಲಿಯಮ್ಸನ್ ಅಷ್ಟೇ ಕ್ಯಾಪ್ಟನ್ ಇವರನ್ನೇ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆ ಬಂದ್ಬಿಡ್ತು ಅಂತಂದರೆ ಇನ್ನು ಮಿಕ್ಕಿರೋ ಪ್ಲೇಯರ್ಸ್ಗಳ ಕತೆ ಏನು ಗುರು, ಅವರು ಈಚೆಗಡೆ ಬಂದ್ಬಿಡ್ತಾರಲ್ಲ. ಕಾಂಟ್ರಾಕ್ಟ್ ಒಂಥರ ಇದು ಈ ಸೆಂಟ್ರಲ್ ಕಾಂಟ್ರಾಕ್ಟ್ ಯಾವ ಉದ್ದೇಶದಲ್ಲಿ ಇಟ್ಕೊಂಡಿದ್ದಾರೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ ಅನ್ನೋ ಥರ ಕ್ವಶನ್ ಬರುತ್ತೆ. ಯಾಕೆಂದರೆ ಏನು ಯೂಸ್ ಇಲ್ಲ ಸೆಂಟ್ರಲ್ ಕಾಂಟ್ರಾಕ್ಟ್ ಇರೋದು ನ್ಯೂಜಿಲೆಂಡ್ಗೆ ಅನ್ನೋ ಥರ ಬರ್ತಿದೆ. ಯಾಕಂದರೆ ಕ್ಯಾಪ್ಟನ್ ಈಚೆಗಡೆ ಬಂದಿರೋದ್ರಿಂದ ಎಲ್ಲರೂ ಈಚೆ ಬರ್ತಾರೆ. ನಮಗೆ ಬೇಕಾದಾಗ ಆಡ್ಕೊಂತೀವಿ ಬಿಡುಗರು, ನಾವು ಕಂಟ್ರಿಗೋಸ್ಕರ ಆಡೋದಿಲ್ಲ ಅನ್ನೋ ಒಂದು ಇದು ಬರ್ತಾ ಇದೆ ಇಲ್ಲಿ, ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲ ಪ್ಲೇಯರ್ಸ್ಗಳಿಗೂ, ನ್ಯೂಜಿಲೆಂಡ್ ಪ್ಲೇಯರ್ಸ್ಗಳಿಗೆ ಬರ್ತಾ ಇದೆ. ಎಲ್ಲರಿಗೂ ಅಂತ ಹೇಳೋಕ್ಕಾಗೋದಿಲ್ಲ. ಇವ್ರದ್ದೆಲ್ಲ ನೋಡ್ಬಿಟ್ಟು ಆಬ್ವಿಯಸ್ಲಿ ಮೋಟಿವೇಶನ್ ತಗೊಂಡು ಈ ಥರ ಮಾಡ್ತಾರೆ. ನಾನು ಫ್ರಾಂಚೈಸ್ ಕ್ರಿಕೆಟ್ ಆಡ್ತೀನಿ, ನಾನು ಲೀಗ್ ಆಡ್ತೀನಿ, ಹೋಗ್ಬಿಟ್ಟು ನಾನು ಅಲ್ಲಿ ಬೇಜಾನ್ ದುಡ್ಡು ಬರುತ್ತೆ, ಇಲ್ಲಿ ಇನ್ನೇನು ಆಡೋದು ಅದು ಇದು ಅಂತ ಖಂಡಿತ ಬಂದೇ ಬರುತ್ತೆ. ಸೊ ಕ್ಯಾಪ್ಟನ್ನೇ ಈ ಥರ ಮಾಡ್ತು ಅಂದರೆ ನನ್ನ ಪ್ರಕಾರ ಕೇನ್ ವಿಲಿಯಮ್ಸನ್ ಅವರು ಈ ಥರ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆಗೆ ಉಳ್ಕೊಂಬಾರ್ದಾಗಿತ್ತು. ಅವರು ಸಮ್ಮರ್ಗೆ ಅವೈಲೇಬಲ್ ಇಲ್ಲದೆ ಇರ್ಬೋದು, ಅವ್ರು ರೆಸ್ಟ್ ತಗೋಬೋದು. ನನಗೆ ಬೇಡ ಗುರು ನೀವು ಇವಾಗ ಆಡೋದಿಲ್ಲ ಅಂತ ಅವ್ರು ರೆಸ್ಟ್ ತಗೊಬಹುದು. ಬಟ್ ಆದ್ರೂ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆ ಬರೋದೇನಿದೆ, ಸೊ ಇದು ಒಂಥರ ನೆಗೆಟಿವ್ ಶೇಡ್ ಬರುತ್ತೆ. ಆಸ್ ಎ ಯಂಗ್ಸ್ಟರ್, ನ್ಯೂಜಿಲೆಂಡ್ ಯಂಗ್ಸ್ಟರ್ ನೋಡ್ತು ಅಂತಂದರೆ ಇಲ್ಲಿ ಕ್ಯಾಪ್ಟನ್ನೇ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಈಚೆ ಕಡೆ ಬಂದ್ಬಿಟ್ರು. ಇಲ್ಲಿ ನ್ಯೂಜಿಲೆಂಡ್ ಕ್ರಿಕೆಟಲ್ಲಿ ಏನಿದೆ ಎತ್ತಿದೆ ಅದು ಇದು ಅಂತ ಸೆಲ್ಫ್ ಡೌಟ್ಗಳು ಶುರುವಾಗುತ್ತೆ ನ್ಯೂಜಿಲೆಂಡ್ ಕ್ರಿಕೆಟರ್ಸ್ಗೆ. ಸೊ ಓಕೆ, ಏನೋ ಅವರ ಅಭಿಪ್ರಾಯ ನಾವು ಅಕ್ಸೆಪ್ಟ್ ಮಾಡಬೇಕು ಅಷ್ಟೇ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಕೇನ್ ವಿಲಿಯಮ್ಸನ್ನು ಇನ್ನು ಮುಂದೆ T20 ಫಾರ್ಮ್ಯಾಟ್ ಆಗಿರಲಿ, ODI ಫಾರ್ಮ್ಯಾಟ್ ಆಗಿರಲಿ ಅದರಲ್ಲಿ ಅಷ್ಟೊಂದೇನು ಕಾಣಿಸ್ಕೊಳ್ಳೋದಿಲ್ಲ. ಜೊತೆಗೆ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸೋದಿಲ್ಲ ಅಂತ
ಅಪ್ಡೇಟು ಬರ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಕೇನ್ ವಿಲಿಯಮ್ಸನ್ ಅವರು ಈಚೆಗಡೆ ಬಂದರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ? ಜೊತೆಗೆ ಇವಾಗ ನ್ಯೂಜಿಲ್ಯಾಂಡ್ ಕ್ರಿಕೆಟ್ದು ಡಿಕ್ಲೈನ್ ಏನು ಸ್ಟಾರ್ಟ್ ಆಗಿದೆ, ಸೊ ಇದು ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಮುಂಚೆ ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಅಂತಂದರೆ ಎಲ್ಲ ಎದುರ್ಕೊಳೋರು ಹಂಗೇನೆ. ಸೊ ಇವಾಗ ನೋಡ್ತು ಅಂತಂದರೆ ಲಿಟ್ಲಿ ನ್ಯೂಜಿಲ್ಯಾಂಡ್ ಕ್ರಿಕೆಟು ಸಿಕ್ಕಾಪಟ್ಟೆ ಡಿಕ್ಲೈನ್ ಆಗ್ತಿದೆ, ಕೆಳಗಡೆ ಹೋಗ್ತಿದೆ ಅಂತ ಹೇಳಬೇಕು. ವೆಸ್ಟ್ ಇಂಡೀಸ್ ಅವರು ಒಂದು ಕಾಲದಲ್ಲಿ ಯಾವ ಥರ ಅಂದರೆ 1-2 ವರ್ಷದಲ್ಲಿ ಏನೇನಾಯಿತು ವೆಸ್ಟ್ ಇಂಡೀಸ್ಗೆ, ಸೊ ಅದು ಮತ್ತೆ ಇವಾಗ ರಿಪೀಟ್ ಆಗ್ತಿದೆ ನ್ಯೂಜಿಲ್ಯಾಂಡ್ಗೆ ಅಂತ ನಂಗೆ ಯಾಕೋ ಅನ್ನಿಸ್ತಿದೆ. ನೋಡೋಣ ಅದು ಎಲ್ಲಿಗೆ ಹೋಗಿ ತಲುಪುತ್ತೆ ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಅಂತ. ಸಿಗೋಣ ಮುಂದಿನ ನೋಡಿದ್ವಿ. ಬಾ.